ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಇವತ್ತು ನಾವು ಸ್ವಲ್ಪ ಚಿತ್ರ ವಿಚಿತ್ರ ಅಸಹ್ಯ ಅಂಡ್ ಕೆಲವು ಫನ್ನಿಯಸ್ಟ್ ವಿಡಿಯೋಗಳಿಗೆ ರಿಯಾಕ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಮತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ದರ್ಶನ್ ಅವ್ರ ಫ್ಯಾನ್ಸ್ ಅಂದ್ರೆ ಸ್ವಲ್ಪ ಸ್ಪೆಷಲಿ ಏಬಲ್ಡ್, ಅಂದ್ರೆ ಸ್ವಲ್ಪ ಸ್ಪೆಷಲ್ ಫ್ಯಾನ್ಸ್ ಗಳವರೆಲ್ಲ. ದರ್ಶನ್ ಅವರು ಫಾರ್ ದ ಫಸ್ಟ್ ಟೈಮ್ ಜೈಲ್ಗೆ ಹೋದಾಗ ಕೆಲವು ಅಭಿಮಾನಿಗಳು ಅವ್ರ ಮೇಲೆ ಹೆವಿ ಪ್ರೀತಿ ತೋರಿಸಿದ್ರು. ವಿಜಯಲಕ್ಷ್ಮಿ ಅಕ್ಕೆ ಅವರಲ್ಲ, ಅವ್ರು ಬಂದು ದೊಡ್ಡವರು, ಇವ್ರು ಚಿಕ್ಕವರು, ಇಬ್ರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಯಾವತ್ತೋ ನಮ್ಮ ಬಾಸು 2 ಪೇಕ್ ಜಾಸ್ತಿ ಆಗಿ ಏನೋ ಹೊಡೆದಿರ್ಬೋದು, ಅವ್ರ ಮೇಲೆ ಹೊಟ್ಟೆ ಉರಿ, ಅವ್ರು ಬೆಳೀತಾ ಇದಾರೆ ಅಂತ ತಿಕ್ಕಾವ್ರಿ. ಸೊ ಈಗ ದರ್ಶನ್ ಅವ್ರ ಅಭಿಮಾನಿಗಳು ಅದಕ್ಕಿನ್ನ ಒಂದ್ ಲೆವೆಲ್ ಎಕ್ಸ್ಟ್ರಾ ಹೋಗಿ ಈಗ ಇನ್ನ ಜಾಸ್ತಿ ಪ್ರೀತಿನ ಡೆವಿಲ್ ರಿಲೀಸ್ ಆದ್ಮೇಲೆ ತೋರಿಸ್ತವ್ರೆ. ದರ್ಶನ್ ಅವ್ರ ಅಭಿಮಾನಿಗಳಲ್ಲಿ 3 ಕ್ಯಾಟಗರಿ ಇರ್ತಾರೆ. ಒಂದು ಡೀಸೆಂಟ್ ಅಭಿಮಾನಿಗಳು, ಅಂದ್ರೆ ಹೆವಿ ಹುಚ್ಚ ಅಭಿಮಾನ ಇಟ್ಕೊಂಡಿರ್ತಾರೆ, ಬಟ್ ಏನ್ ಮಾತಾಡ್ಬೇಕೋ ಲಾಜಿಕ್ ಆಗಿ ಮಾತಾಡ್ತಾರೆ. ಇನ್ನು ಆವರೇಜ್ ಫ್ಯಾನ್ಸ್ಗಳು, ಅಂದ್ರೆ ದರ್ಶನ್ ಅವ್ರ ಬಗ್ಗೆ ಏನ್ ಪೂರ್ತಿ ಗೊತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅಲ್ಲಿ ಬಾಸ್ ಅಂತ ಒಂದು ಕ್ರೇಜ್. ಸೊ ಇನ್ನೊಂದು ಲಾಸ್ಟ್ ಟೈಪ್, ದರ್ಶನ್ ಅವ್ರ ಬಗ್ಗೆ ಗಂಧ ಗಾಳಿ ಏನು ಗೊತ್ತಿಲ್ಲ ಅಂದ್ರೂ ಕ್ಯಾಮ್ರಾ ಮುಂದೆ ಕಾಣಿಸ್ಕೋಬೇಕು ಅಂದ್ಬಿಟ್ಟು ಬಾಯ್ಗೆ ಬಂದಿದ್ನ ಒದ್ರ ಅಂತವು. ಸೊ ಅಂತವು ಇವತ್ತು ಈ ರಿಯಾಕ್ಷನ್ ವಿಡಿಯೋದಲ್ಲಿ ಸಿಗಾಕೊಂಡವ್ರೆ. ಸೊ ಬನ್ನಿ ನೋಡ್ಕೊಂಡ್ ಬರೋಣ. ನೀವ್ ಎಷ್ಟೇ ಕಾಟ ಕೊಟ್ರೋ ನಾನು ಇನ್ಸ್ಟಾಗ್ರಾಮ್ ಅನ್ವೇಷಣೆ ಮಾಡಲ್ಲ. ಕೋಟ ತೆಗೆದ ಕೈಯ ಪಾಪು ಮುರಿದು ಬಿಡುವುದು, ಪಾಪು ಹೆಸರು ಕೇಳಲ್ವಾ? ದರ್ಶನ್ ಅವರ ಅಭಿಮಾನಿಗಳಲ್ಲಿ ಇವನು ಒಬ್ಬನೇ ಅನ್ಸುತ್ತೆ ಕರೆಕ್ಟ್ ಆಗಿ ಅದನ್ನ ಗಂಟುಪಾಠ ಮಾಡ್ಕೊ ಬಂದಿರುವಂತ ಅಭಿಮಾನಿ. ಅಲ್ಲ, ಇದನ್ನ ಗಂಟುಪಾಠ ಮಾಡೋದ್ ಬದಲು ಕಾಲೇಜ್ ಸ್ಕೂಲ್ಗಳಲ್ಲಿ ಪದ್ಯನ ಗಂಟುಪಾಠ ಮಾಡಿದ್ರಿ ಎಲ್ಲೋ ಇರೋನು. ಯಪ್ಪ, ಇವನಷ್ಟು ಅಸಹ್ಯವಾದ ಅಭಿಮಾನಿನ ನಾನು ಇನ್ನೊಬ್ಬರು ನೋಡಿಲ್ಲ. ಹಿಮಾಲಯ ಪರ್ವತಕ್ಕೆ ಹೋಗಿ ಚಟಿ ಬೀಳ್ಸಿ ಕುತ್ಕೊಂಡ್ಬಿಡ್ಬೇಕು. ಅಸಹ್ಯದಲ್ಲೇ ಅಸಹ್ಯ ಅನ್ನೋ ಪದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಇರ್ತಾರ ಅವನು. ಆ ಮಾತ್ರ ನೋಡಿ ಅವನಿಗಿಂತ ಮಾಡಿದ್ರು ನಾವ್ ಎತ್ತಿ ಮೆರೆಸೋರ್ಗು ಬಿಡೋದೇ ಇಲ್ಲ ನಮ್ ಭಾಷಣ. ಆಗಿನ ಕಾಲಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಈಗಿನ ಕಾಲಕ್ಕೆ ನಮ್ ಚಾಲೆಂಜಿಂಗ್ ದರ್ಶನ್. ಎಲ್ಲಿಗೆಲ್ಲೋ ಕಂಪೇರ್ ಮಾಡ್ತಿರೋಳು ರಾಜ್ಕುಮಾರ್ ಅವ್ರನ್ನ ಹೋಗಿ ದರ್ಶನ್ ಅವ್ರು ಕಂಪೇರ್ ಮಾಡ್ತಿರಲ್ಲ, ಏನ್ರಲ್ಲ. ಬಟ್ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಡ್ಬೇಕು ಇವ್ರು ಅಷ್ಟೇ. ಇಂತ ಅಂದ್ರೆ ಎಲ್ಲಾ ಅಭಿಮಾನಿಗಳು ಹೇಳ್ತಿಲ್ಲ, ಸುಮಾರು ಜನ ಜೆನ್ಯೂನ್ ಅಭಿಮಾನಿಗಳು ಇದಾರೆ. ಇಂತ ಅಭಿಮಾನಿಗಳು ಏನಂದ್ರೆ ಒಟ್ಟ ಕ್ಯಾಮ್ರಾ ಮುಂದೆ ಕಾಣಿಸ್ಕೋಬೇಕು ನೋಡಿ. ಅದಕ್ಕೆ ಏತ್ಕೋಬೇಕು ಅನ್ನೋದು ಬತ್ತಲ್ಲ, ಅವ್ನ ಬೈಕ್ ಸರಿಯಾಗಿ ಏತ್ಕೊಬೇಕು ಅಂತ ಏತ್ಕೊಬೇಕು. ಡಿ ಬಾಸ್ ಅವರು ಯಾರ್ಯಾರಿಗೆ ಎಲ್ಲೆಲ್ಲಿ ಏನೇನು ಕೊಡ್ಬೇಕು ಸಿನಿಮಾದಲ್ಲಿ ಕರೆಕ್ಟ್ ಕೊಟ್ಟವ್ರೆ. ನೋಡಿದವ್ರು ಮಾತ್ರ ಅರ್ಥ ಆಗುತ್ತೆ. ಇದು ಫಸ್ಟ್ ರಾಜಕೀಯದವ್ರು ನೋಡ್ಬೇಕು. ಇವಾಗ ಡಿ ಬಾಸ್ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋರು ಯಾವನು ಬಂದಿಲ್ಲ ಸಿನಿಮಾ ನೋಡಿಲ್ಲ. ನಾನು ಓಪನ್ ಚಾಲೆಂಜ್ ಮಾಡ್ತೀನಿ, ಖಂಡಿತ. ಬೇರೆ ಸ್ಟಾರ್ಸ್ ಅವ್ರ ಫ್ಯಾನ್ಸ್ ಗಳು ಬಂದ್ ಫಿಲ್ಮ್ ನೋಡಲ್ಲ. ಬಾರ ಅಬ್ಬರ ಮಾತ್ರ ಯಾರು ತಡೆಯಕ್ಕಾಗಲ್ಲ. ಒಂದು ರಿಕ್ವೆಸ್ಟ್ ಅಂತನಾದ್ರು ತಿಳ್ಕೊಳ್ಳಿ, ವಾರ್ನಿಂಗ್ ಅಂತನಾದ್ರು ತಿಳ್ಕೊಳ್ಳಿ. ಡಿ ಬಾಸ್ ರಿಲೀಸ್ ಆಗೋ ದಿನಕ್ಕೆ ರಾಜ್ಯ ಸರ್ಕಾರದಿಂದ ರಜೆ ಘೋಷಣೆ ಮಾಡ್ಬಿಡ್ರಿ. ನಾನು RCB ಕಪ್ ತಗ ಬಂದ್ರಲ್ಲ ವಿಧಾನಸೌಧ, ನೋಡಿದ್ ಕ್ರೇಜು. ಬಟ್ ಇವತ್ತು ಅದೇ ಅಂದ್ರೆ ಇವನು ಅನಾಹುತ ಆಗ್ಬಿಡುತ್ತೆ ಅಂತ ಫಿಕ್ಸ್ ಆಗ್ಬಿಟ್ಟವನೆ. ಈ ಮೆಸ್ಸಿ ಅವರು ಕೋಲ್ಕತ್ತಾಗ ಬಂದಾಗ ಫ್ಯಾನ್ಸ್ ಗಳು ಫುಲ್ ಮುಗಿ ಬಿದ್ಬಿಟ್ಟು ಸ್ಟೇಡಿಯಂ ನ ಹೊಡೆದಾಕ್ಬಿಟ್ಟಿದ್ರಲ್ಲ, ಆ ರೇಂಜ್ಗೆ ಅಭಿಮಾನಿಗಳ ಜನಸಾಗರ ಇರ್ತದೆ ಅಂತ ಅಣ್ಣ ಹೇಳ್ತಾ ಇರೋ ಅಣ್ಣನ ಅನಾಲಿಸಿಸ್. ಅಕಸ್ಮಾತ್ ಡಿ ಬಾಸ್ ಏನಾದ್ರು ಹೊರಗಡೆ ಇದ್ದಿದ್ರೆ ಯಾರಾದ್ರೂ ಓಡಾಡಕ್ ಆಗ್ತಾ ಇತ್ತಾ? ಡಿ ಬಾಸ್ ಅವ್ರು ಹೊರಗಡೆ ಇರೋದಕ್ಕೂ ಜನ ಸಾಮಾನ್ಯ ಓಡಾಡೋದಕ್ಕೂ ಏನ್ ಸಂಬಂಧ ಅಂತ ಜೀವನ ನೋಡಿ. ಹಿಂಗೆ ಈ ಕೆಲವು ಫ್ಯಾನ್ಸ್ ಗಳು ಕ್ಯಾಮ್ರಾ ಮುಂದೆ ಕಾಣಿಸ್ಕೋಬೇಕಂಬಿಟ್ಟು ಲಾಜಿಕ್ ಇಲ್ದಂಗೆ ಮಾತಾಡ್ತಾರೆ. ಇದೇ ಎಕ್ಸಾಂಪಲ್ಗಳು. ಇನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ರಾಕರ್ಸ್ ಝೋನ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್. ಏನಪ್ಪ ಸಮಾಚಾರ? ನಿಮ್ಮ ಅಪ್ಪಾಜಿ ನಿಮ್ಮ ಅಮ್ಮ ಎಲ್ಲ ಚೆನ್ನಾಗವ್ರ? ತಿಂದಿನಪ್ಪ ಇದೊಂದು ಕೆಳಗಡೆ ಒಂದು ಬಿಟ್ಬಿಟ್ಟು ಇನ್ನೇನ್ ನಾ ಕೇಳಿ. ಯಾಕೆ ಜಾನು ಅದು ನನಗೆ ಕೊಡಲ್ವಾ? ನಾನ್ ನಿನ್ ಕೆಟ್ಟ ಮಾಡ್ಬೇಕು. ಬೇರೆ ವಿಡಿಯೋಗಳಿಗೆ ಈ ತರ ನರಸಿಂಹರಾಜು ಅವ್ರದ್ದು ವಿಡಿಯೋನ ಸಿಂಕ್ ಮಾಡ್ತಾರಲ್ಲ, ಸೈಕ್. ಕ್ಲಾಸ್ ಟೈಮು 9 o'clock, ಮೀ ಬ್ರೋ ಅಟ್ 9:10. ಆ ನಾಯಿ ಮುಖ ನೋಡಿ ಹಿಂದ್ಗಡೆ ಕೂತಿರೋದು. ಇದು ಮಿಂಟ್ರಿಬೇಕು ಮುಂದೆ ಕೂತಿರೋದು. ಅಣ್ಣ ನಾಗ ನನ್ನ ಹೆಸರು ಬಂದೆ. ಇವನೊಬ್ಬ ಡಿ ಬಾಸ್ ಫ್ಯಾನ್ ಮಿಸ್ ಆಗ್ಬಿಟ್ಟಿದ್ದ. ಅಣ್ಣ ಈ ಕಡೆ ನಮ್ ಡಿ ಬಾಸ್ ಬರ್ತಿದ್ರೆ ಈ ಕಡೆ ನೆಳ್ಳು ನಾಗ, ನೆಳ್ಳು, ಈ ಕಡೆ ಮಳೆ. ನೆಳ್ಳು ಅಲ್ಲ, ಅದು ನೆಳ್ಳು. ಎಳ್ಳು ಅಂತಾರಲ್ಲ, ಹಂಗೆ ನೆಳ್ಳು. ನಮ್ ಡಿ ಬಾಸ್ ಬಂದ್ರೆ ಬಿಸ್ಲು, ನಮ್ ಡಿ ಬಾಸ್ ಬಂದ್ರೆ ಬಿಸ್ಲು. ನೋಡಿ ಇಂಥ ರಿವ್ಯೂಗಳು ಕೊಡ್ತಾರೆ, ಲಾಜಿಕ್ ಇಲ್ದಿರೋ ರಿವ್ಯೂಗಳು ಕೊಡ್ತಾರೆ. ನಿಮ್ಮಂತ ಫ್ಯಾನ್ಸ್ ಇರೋದು ಅದೇ ಸ್ವಲ್ಪ ನೆಗೆಟಿವ್ ಪಾಯಿಂಟ್. ಯಾಕಂದ್ರೆ ನೋಡಿ, ಇಲ್ಲಿ ಬೇರೆ ಅಭಿಮಾನಿಗಳಿದ್ದಾರೆ ದರ್ಶನ್ ಸರ್ಗೆ, ಸಖತ್ತಾಗಿರೋ ರಿವ್ಯೂ ಕೊಡ್ತಾರೆ, ಒಳ್ಳೆ ರಿವ್ಯೂಗಳು ಕೊಡ್ತಾರೆ, ನಾವು ಪಾಸಿಟಿವ್ ಆಗಿ ತಗೋತೀವಿ ಅಂಡ್ ಚೆನ್ನಾಗೂ ಇರುತ್ತೆ ಕೇಳಕ್ಕೆ. ನಿಮ್ಮಂತವ್ರೊಳ್ಳೆ ಲಾಜಿಕ್ ಇಲ್ದಿರೋ ರಿವ್ಯೂಗಳು ಕೊಟ್ಟು ಪಾಪ ಅವ್ರ ಹೆಸರನ್ನೇ ಅರ್ಥ ಹಾಳು ಮಾಡ್ತೀರಾ. ಅವ್ರ ಜೈಲಿಂದ ಹೊರಗಡೆ ಬರ್ದಿರಕ್ ನೀವೇ ಕಾರಣ ಅನ್ಸುತ್ತಂಗೆ ಯಾಕೋ. ಇನ್ನು ಆಪೋಸಿಟ್ ಮಾಡ್ತಾ ಇರ್ಬೋದಲ್ಲ. TRP K44 ಟ್ರೋಲ್ ಕಿಂಗ್ ಇನ್ಸ್ಟಾಗ್ರಾಮ್ ಪೇಜ್ ಅವ್ರು ಹಾಕಿರೋದು. ನನ್ಗೂ ಹಿಂಗೆ ತಿಪ್ಪೆಗೆ ಬಿಸಾಕ್ಯೂರಿ.
ರಕ್ತ ಎಲ್ಲ ಹಂಗೆ ತಂತ್ರಿ ಅದೆಲ್ಲ ಹಂಗೆ ಚೀಲದಾಗ ಹಾಕ್ಬಿಟ್ಬಿಟ್ಟೆ. TRP ಬಕೆಟ್ ನನ್ನ ಮಕ್ಳಲ್ವಾ ಜೀ ಕನ್ನಡದವರೆಲ್ಲ. ಹಾಯ್ ಫ್ರೆಂಡ್ಸ್, ಸಿಟಿ ಪಬ್ಲಿಸಿಟಿ ಮಾತಾಡ್ತಾ ಇದ್ದೀನಿ. ಕನ್ನಡ subtitle ಬೇರೆ ಹಾಕೋಣ. ಏನಾದ್ರೂ ಒಂದು ಸಾಧನೆ ಮಾಡಬೇಕು, ಇಲ್ಲ ತಿನ್ಬೇಕು ಇಲ್ಲ ಕುಡಿಬೇಕು, ಎರಡೂ ಮಾಡಿಲ್ಲ ಅಂದ್ರೆ ಯಾರ್ದಾದ್ರೂ ಹೋಗಿ ಶಾಟ ತೆರಿಬೇಕು. ಇಂಥ ಕಚಡಗಳು ಇನ್ಸ್ಟಾಗ್ರಾಮಲ್ಲಿ ಇನ್ಫ್ಲೂಯೆನ್ಸರ್ಗಳು. ಇವನ್ಗಿರೋ ಫಾಲೋವರ್ಸು 14,000 ಚಿಲ್ಲರೆ. ಯಾವ ಸುಖಕ್ಕಪ್ಪ ಅವ್ರಿಗೆಲ್ಲ ಇದನ್ನ ಹೇಳ್ಕೊಡ್ತಾನೆ, ತೆರಿಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತ. ಯಾರ ಹಿಂಗ್ ಬಟ್ ಮಾಡಿ ಕಮೆಂಟ್ ಮಾಡ್ತಾರ, ಅದ್ರ ಅರ್ಥ ಏನಿಲ್ಲ. ಅದು ಯಾರ ಅದು ಓದಾಕರ ಬರಂಗಿಲ್ಲ. ಯಾರೋ ಆಂಟಿ ಹತ್ರ ಬೆಟ್ ಮಾಡಿ ಕಮೆಂಟ್ ಮಾಡಿರೋನು. ನನ್ಗೆ ಹಿಂಗ್ ಬಟ್ ಆಂಟಿ ನಿಂಗೆ ಯಾರ್ಯಾರು ಬೆಟ್ ಮಾಡಿ ಕಮೆಂಟ್ ಮಾಡೋರು ಅವ್ರಿಗೆಲ್ಲ ಮೆಟ್ಟಗೆ ಹೊಡಿ. ಬಟ್ ಮಾಡಿ ಕಮೆಂಟ್ ಮಾಡಿ ಬಟ್ ಹಿಂಗ್ ತೋರಿಸಿದ ಅದ್ರದ್ದು ಅರ್ಥ ಏನ್, ಅದ್ರ ಅರ್ಥ ಬಿಡಿಸಿ ಹೇಳಿದ್ರೆ ನನಗೆ ಗೊತ್ತಾಗ. ಆಂಟಿ ಅವ್ರು ಡ್ಯೂಟಿ ಮಾಡೋದು ಬಿಟ್ಬಿಟ್ಟು ಬೆಟ್ ಕಮೆಂಟ್ ಮಾಡಿರೋರ್ ಬಗ್ಗೆ ಚಿಂತೆ ಮಾಡ್ತಾವ್ರೆ. ಶಾಪ್ ಓಪನ್ ಇದೆಯಾ? ಶಾಪ್ ಓಪನ್ ಇದೆಯಾ? ಶಾಪ್ ಓಪನ್ ಇದೆಯಾ? ಶಾಪ್ ಇದು ಅದು ಚಪ್ಪಲಿ ಸಿಗ್ತಾವ? ಚಪ್ಪಲಿ ಚಪ್ಪಲಿ ಸಿಗಲ್ಲ. ಮತ್ತೆ ಮಸಾಲೆ ದೋಸೆ, ಇಡ್ಲಿ, ಸಾಂಬಾರು. ಅಂಕಲ್ಗೆ ಟಕ್ಕರ್ ಕೊಡೋಗದ, ಅಂಕಲ್ ಟಕ್ಕರ್ ಕೊಟ್ಬಿಟ್ರು. ಅಂಕಲ್ ರಾಕ್ಸ್, ಆ ಹುಡ್ಗ ಶಾಕ್ಸ್. ಶೂಸ್ ಇದಾವ? ಶೂಸ್ ಯಾರಿಗೆ ಬಂದ? ಹಾಂ, ಶೂಸ್ ಯಾವ ಥರ ಶೂಸ್? ಜಾರ್ಡನ್. ಜಾರ್ಡನ್ ಅವ್ರು ಯಾರು? ಕ್ರಿಸ್ಟಿಯಾನೋ ರೊನಾಲ್ಡೋ ಆಗ್ತಾನಲ್ಲ? ಯಾಕೆ ಶಾನ? ರೊನಾಲ್ಡೋ ಅವ್ನು ಯಾರು? ಇನ್ನು ಡಿಸೈನ್ ರೊನಾಲ್ಡೋ ಹಂಗಲ್ ಫುಟ್ಬಾಲರ್, ವರ್ಲ್ಡ್ ಫೇಮಸ್. ಹೌದು, ಇಲ್ಲಪ್ಪ ಗೊತ್ತಿಲ್ಲ, ಬಂದಿಲ್ಲ ಅವ್ನು ಬೆಳಿಗ್ಗಿಂದ. ನಂದಿ ಕ್ರಿಯೇಷನ್ಸ್. ಹಾಸಿಗೆ ಮೇಲಿದ್ದಾಗ್ಲೂ ಅಷ್ಟೇನೆ. ಡಾರ್ಕರ್ ಎಷ್ಟಿದು ಅರ್ಥ ಆಯ್ತು ಅನ್ಸುತ್ತೆ. ಆದ್ರೆ ನನಗೆ ಒಂದು ಆಸೆ ಏನು ಗೊತ್ತಾ ಸರ್, ವೀಕೆಂಡ್ ಇತ್ತು ರಮೇಶ್ ನಡ್ಸ್ಕೊಡ್ತಾರಲ್ಲ, ವೀಕೆಂಡ್ ಇತ್ತು ರಮೇಶ್ ಸರ್ದು, ಅದಕ್ಕೂ ವೀಕೆಂಡ್ ಇತ್ತು ರಮೇಶ್ ಸರ್ ಅದ್ರಲ್ಲಿ ನೋಡಬೇಕು, ಅದಕ್ಕೆ ಹೋಗ್ಬೇಕಂತ ಆಸೆ. ನೋಡೋಣ. ಆಮೇಲೆ ಮತ್ತೆ ವೀಗಣಿದ ರಮೇಶ್ ಹೋಗ್ಬೇಕಂತ ಕಾಪಿ ನಾಡು ಚಂದು ಏನ್ ಸಾಧನೆ ಮಾಡೋನೆ ಅಂತ ಆಸೆ. ಮತ್ತೆ ರಮೇಶ್ ಸರ್ ತುಂಬಾ ಒಳ್ಳೆ, ಹಿಂಗೆ ಆ ಫಿಲ್ಮ್ ಎಲ್ಲ ನೋಡಿದೀನಿ. ಅಲ್ಲ ಕಾರಣ ನೀನ್ ರಮೇಶ್ ಅವ್ರಿಂದ ಫಿಲಮ್ಗಳು ನೋಡಿದ್ಯಾ ಅಂತ ಮಾತ್ರಕ್ಕೆ ನೀನ್ ವೀಗಣಿದ ರಮೇಶ್ ಕರ್ಬಿಡ್ಬೇಕಾ? ಅಲ್ಲಿ ಹಾಕಿರೋದು ಕರೆಕ್ಟಾಗಿ ಹಾಕವ್ರೆ. ಆಸೆಗೂ ಒಂದು ಮಿತಿ ಬೇಕು ಕನ್ನಡ ಅಂತ. ಆಸೆಗೂ ಒಂದು ಮಿತಿ ಇರ್ಬೇಕು. ಸೊ ಯಾಕೋ ನನಗೂ ನಿದ್ದೆ ಬರೋಂಗೆ ಆಗ್ತಾ ಇದೆ. ಆ್ಯಂಡ್ ಈ ವಿಡಿಯೋನು ಇಷ್ಟಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನಷ್ಟು ರಿಯಾಕ್ಷನ್ ಪಾರ್ಟ್ಗಳ ಜೊತೆ ಬರ್ತೀನಿ ಆದಷ್ಟು ಬೇಗ. ಸೊ ಟೇಕ್ ಕೇರ್, ಬಾಯ್.